It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಗ. ಮೊದಲಿಗೆ ಹೆಡ್ಲೈನ್ಸ್. ನಗರಸಭೆ ಆಡಳಿತ ಅವಧಿ ಅಪೂರ್ಣ ಪ್ರಶ್ನಿಸಿ ಹೈಕೋರ್ಟ್ ಮೊರೆ. ಚುನಾವಣೆ ಪ್ರಕ್ರಿಯೆಯ ಮಧ್ಯಂತರ ತಡೆಯಾಜ್ಞೆ. ಪರಿಶಿಷ್ಟ ಪಂಗಡದ ಮೀಸಲು ದುರ್ಬಳಕೆ. ನಕಲಿ ಜಾತಿ ಪ್ರಮಾಣ ಪತ್ರ ಬರೆದು ವಂಚಿಸಿರುವ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ನಾಯಕ್ ಸಮಾಜ್ ಪ್ರತಿಭಟನೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಆಡಳಿತ ವೈಫಲ್ಯ. ರಾಜೀನಾಮೆಗೆ ಅಣ್ಣಪ್ಪ ಮೇಟಿಗೌಡ ಒತ್ತಾಯ. ಪರಿಶಿಷ್ಟ ಪಂಗಡ ಸರ್ಕಾರಿ ನೌಕರರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸನ್ಮಾನ. ಗಿರಿಯಪ್ಪ ದಿನ್ನಿ. ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಭಿನ್ನಾಭಿಪ್ರಾಯ ಮರೆತು ಕೆಲಸ ಮಾಡಿ. ಜೀನಾ ತಜಾರ್. ಜೂಜಾಟದಲ್ಲಿ ಅಳಿಸುತ್ತಿದ್ದ ಸ್ಥಳದ ಮೇಲೆ ಪೊಲೀಸರು ದಾಳಿ ಮಾಡಿ ಬಸವರಾಜ್ ಎಂಬಾತನನ್ನು ಬಂಧಿಸಿದ ಘಟನೆ ದೇವದುರ್ಗ ಪಟ್ಟಣದಲ್ಲಿ ನಡೆದಿದೆ. ವಾರ್ತೆಗಳ ವಿವರ. ಮೀಸಲಾತಿ ಘೋಷಣೆ ವಿಳಂಬವಾಗಿದ್ದರಿಂದ ಆಡಳಿತಾಧಿಕಾರ ಅವಧಿಯನ್ನು ಪರಿಗಣಿಸದೆ 30 ತಿಂಗಳು ಅಧಿಕಾರ ನಡೆಸಲು ಅವಕಾಶ ನೀಡಬೇಕೆನ್ನುವ ಬೇಡಿಕೆಯನ್ನು ಕಲಬುರಗಿ ಹೈಕೋರ್ಟ್ ಪುರಸ್ಕರಿಸಿ ಮಧ್ಯಂತರ ಆದೇಶ ಹೊರಡಿಸಿದೆ. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಅವಧಿ 30 ತಿಂಗಳು ನಿಗದಿಗೊಳಿಸಲಾಗಿದೆ. ಆದರೆ ರಾಜ್ಯ ಸರ್ಕಾರ ಮೀಸಲಾತಿ ಘೋಷಣೆ ಮಾಡದೇ ಇರುವ ಹಿನ್ನೆಲೆಯಲ್ಲಿ ಆಡಳಿತಾಧಿಕಾರಿಯನ್ನು ನೇಮಿಸಲಾಗಿತ್ತು. ಆಡಳಿತಾಧಿಕಾರ ಅವಧಿಯನ್ನು ಆಡಳಿತ ಅವಧಿಯೆಂದು ಪರಿಗಣಿಸದೆ 30 ತಿಂಗಳ ಆಡಳಿತ ನಡೆಸಲು ಚುನಾಯಿತ ಸದಸ್ಯರಿಗೆ ಅವಕಾಶ ನೀಡಬೇಕೆಂದು ಮಹಾನಗರ ಪಾಲಿಕೆಯ ಅಧ್ಯಕ್ಷ ಉಪಾಧ್ಯಕ್ಷರು ಸೇರಿದಂತೆ ಕೌನ್ಸಿಲ್ ಕಲಬುರಗಿ ಹೈಕೋರ್ಟ್ ಮೊರೆ ಹೋಗಿತ್ತು. ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳು ಮಧ್ಯಂತರ ತಡೆಯಾಜ್ಞೆ ನೀಡಿ ಪೌರಾಡಳಿತ ಇಲಾಖೆ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಲಾಗಿದೆ. ಚುನಾಯಿತ ಆಡಳಿತ ಮಂಡಳಿಗೆ 15 ತಿಂಗಳು ಮಾತ್ರ ಆಡಳಿತ ನಡೆಸಲು ಅವಕಾಶ ದೊರೆತಿದ್ದು, ಉಳಿದ 16 ತಿಂಗಳು ಆಡಳಿತಾಧಿಕಾರಿ ನೇಮಕದಿಂದ ಆಡಳಿತ ನಡೆಸಲು ಅವಕಾಶ ದೊರೆತಿಲ್ಲ. ಸರ್ಕಾರ ನಿಗದಿತಪಡಿಸಿದ ಅವಧಿ ಆಡಳಿತ ನಡೆಸಲು ಅವಕಾಶ ನೀಡುವಂತೆ ನಗರಸಭೆ ಸದಸ್ಯರು ಅರ್ಜಿ ಸಲ್ಲಿಸಿದರು. ಅರ್ಜಿದಾರರ ಪರವಾಗಿ ರವಿ ಬಿ ಪಾಟೀಲ್ ವಾದ ಮಂಡಿಸಿದರು. ಸರ್ಕಾರ ಈಗಾಗಲೇ ಚುನಾವಣೆ ನಡೆಸಲು ಆಯೋಗ ಸಿದ್ಧತೆ ನಡೆಸಿದ್ದು, ಮೀಸಲಾತಿ ನಿಗದಿಗೊಳಿಸುವ ಪ್ರಕ್ರಿಯೆ ಪ್ರಾರಂಭಿಸಿದೆ. ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿದ್ದರಿಂದ ಅಂತಿಮ ಆದೇಶದ ನಂತರವೇ ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. ಹೈಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ನವೆಂಬರ್ಗೆ ಅಂತ್ಯಗೊಳ್ಳುತ್ತಿದ್ದು, ಆಡಳಿತ ಅಧಿಕಾರ ಮುಂದುವರಿಯಲು ಅವಕಾಶ ದೊರೆತಂತಾಗಿದೆ. ಅಂತಿಮ ಆದೇಶ ಬಾಕಿ ಇದೆ. ರಾಯಚೂರು, ಯಾದಗಿರಿ ಸೇರಿದಂತೆ ಅನೇಕ ನಗರಸಭೆಗಳು ಅವಧಿ ಪೂರ್ಣಗೊಳ್ಳುವುದನ್ನು ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ದವು. ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ ನಾಯಕ್ ತಳವಾರ್ ಹೆಸರಿನಲ್ಲಿ ಪ್ರವರ್ಗ 1ರಲ್ಲಿರುವ ಬೇರೆ ಸಮುದಾಯದವರು ಅಕ್ರಮವಾಗಿ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ವಂಚಿಸುತ್ತಿರುವುದನ್ನು ಖಂಡಿಸಿ ಜಿಲ್ಲಾ ವಾಲ್ಮೀಕಿ ನಾಯಕ್ ಸಮಾಜ ಸಂಘಟನೆಗಳು ಒಕ್ಕೂಟಗಳ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ರ್ಯಾಲಿ ನಡೆಯಿತು. ನಗರದ ಮಹರ್ಷಿ ವಾಲ್ಮೀಕಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೈಕ್ ರ್ಯಾಲಿ ನಡೆಸಿ ಬಳಿಕ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ 1ರಲ್ಲಿರುವ ಬೆಸ್ತ, ಅಂಬಿಗ, ಕಬ್ಬಲಿಗ, ಕಬ್ಬೇರ್, ಕೊಲಿ ಮುಂತಾದ ಜಾತಿಯವರಿಗೆ ನಾಯಕ್ ತಳವಾರರ ಹೆಸರಿನಲ್ಲಿ ಪರಿಶಿಷ್ಟ ಪಂಗಡದ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ನೀಡುವುದನ್ನು ನಿಲ್ಲಿಸಬೇಕು. ನಾಯಕ್ ತಳವಾರ್ ಜಾತಿಗೆ ಸೇರಿಲ್ಲದವರು ವಾಮ ಮಾರ್ಗದಲ್ಲಿ ಪರಿಶಿಷ್ಟ ಪಂಗಡದ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದಂತೆ ಅಂತಹ ಜಾತಿ ಪ್ರಮಾಣ ಪತ್ರಗಳನ್ನು ನೀಡಿದ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ನಿಯಮ ಅನುಸಾರ ಕ್ರಮ ತೆಗೆದುಕೊಳ್ಳಲು ಒತ್ತಾಯಿಸಿದರು. ನಕಲಿ ಜಾತಿ ಪ್ರಮಾಣ ಪತ್ರಗಳಿಗೆ ಮೂಲ ಕಾರಣ ವೃತ್ತಿಗಾಗಿ ನಾಯಕ್ ತಳವಾರ್ ಜಾತಿಗೆ ಸೇರದೆ ಇತರೆ ಜಾತಿಗೆ ಬೆಸ್ತ, ಅಂಬಿಗ, ಕಬ್ಬಲಿಗ, ಕಬ್ಬೇರ್, ಕೊಲಿ ಮುಂತಾದ ಜಾತಿಗೆ ಸೇರಿದವರು ತಳವಾರಿಗೆ ವೃತ್ತಿ ಮಾಡುತ್ತಿದ್ದಾರೆ. ಆದರೆ ನಾಯಕ್ ತಳವಾರರ ಹೆಸರು ಜಾತಿ ಸೂಚಕ ಪದವಾಗಿ ಇರುತ್ತದೆ.
ರಾಜ್ಯ ಸರ್ಕಾರ ಕುಲಶಾಸ್ತ್ರೀಯ ಅಧ್ಯಯನದೊಂದಿಗೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸುವಾಗ ಅಲ್ಲಿಂದ ಪರಿಶಿಷ್ಟ ಪಂಗಡದ ಪಟ್ಟಿಯ ಕ್ರಮ ಸಂಖ್ಯೆ 38ರಲ್ಲಿ ಸೇರಿಸುವುದು ನಾಯಕ್ ತಳವಾರ್ ಜಾತಿ ಮಾತ್ರ. ಆದ್ದರಿಂದ ಬೆಸ್ತಾ, ಅಂಬಿಗ, ಕಬ್ಬಲಿಗ, ಕಬ್ಬೆರ್, ಕೊಲಿ ಮುಂತಾದ ಜಾತಿಗೆ ಸೇರಿದ ತಳವಾರ್ ಅವರನ್ನು ಅವರು ಸೇರಿರುವ ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ 1ರ ಕ್ರಮ ಸಂಖ್ಯೆ 6ರಲ್ಲಿ ಬೆಸ್ತಾ ಮುಂತಾದವುಗಳ ಜೊತೆ ಸೇರಿಸಿ ಉದ್ಭವಿಸಿರುವ ಗೊಂದಲಕ್ಕೆ ತೆರೆ ಎಳೆಯಬೇಕು ಎಂದು ಮನವಿ ಮಾಡಿದರು. ತಳವಾರ ಹೆಸರಿನಲ್ಲಿ ಕೋಳಿ, ಕಬ್ಬಲಿಗ, ಬೆಸ್ತಾ ಸಮುದಾಯದವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯಲು ಪ್ರಾರಂಭ ಮಾಡಿದರು. ಈ ಸುಳ್ಳು ಜಾತಿ ಪ್ರಮಾಣ ಪತ್ರ ರದ್ದುಪಡಿಸಲು ಎಸ್ಟಿ, ಎಸ್ಸಿ, ಒಬಿಸಿ ಕಾಯ್ದೆ ಕಲಂ 4 ಮತ್ತು 4A ತಹಶೀಲ್ದಾರ್ ಮತ್ತು ಮೇಲಾಧಿಕಾರಿಗಳಿಗೆ ಅಧಿಕಾರ ಇರುತ್ತದೆ. ಆದುದರಿಂದ ಈ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಆದೇಶ ನೀಡಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ವಾಲ್ಮೀಕಿ ನಾಯಕ್ ಸಮಾಜದ ಮುಖಂಡರುಗಳಾದ ರಘುವೀರ್ ನಾಯಕ್, ಮಲ್ಲಿಕಾರ್ಜುನ್ ನಾಯಕ್, ಕೊಟ್ರೇಶಪ್ಪ ಕೋರಿ, ರಾಮು ನಾಯಕ್, ನರೇಂದ್ರ ನಾಯಕ್, ರಮೇಶ್ ನಾಯಕ್, ರಾಮಕೃಷ್ಣ ನಾಯಕ್, ರೂಪ ಶ್ರೀನಿವಾಸ್ ನಾಯಕ್, ಕರಿಯಪ್ಪ ನಾಯಕ್ ಮಡ್ಡಿಪೇಟ್, ರಾಮುಲು ನಾಯಕ್ ತಿಮ್ಮಾಪುರಪೇಟ್, ವಿರೂಪಾಕ್ಷಿ ನಾಯಕ್ ಮಂಗಳವಾರಪೇಟ್, ನಾಗರಾಜ್ ನಾಯಕ್ ಗಂಗಾ ನಿವಾಸ್, ಅರುಣ್ ಕುಮಾರ್ ದೊರೆ, ಸಂಗಮೇಶ್ ನಾಯಕ್, ತಿಮ್ಮಪ್ಪ ಮಟಮಾರಿ, ರವಿ ನಾಯಕ್ ತಿಮ್ಮಾಪುರಪೇಟೆ, ಪ್ರಕಾಶ್ ನಾಯಕ್ ಮಡ್ಡಿಪೇಟೆ, ಪಾಂಡು ನಾಯಕ್ ಮಡ್ಡಿಪೇಟೆ, ವಿನಾಯಕ್ ಕಮಲಾಪುರ್, ಶಿವರಾಯ ನಾಯಕ್, ನರಸಿಂಹ ನಾಯಕ್ ಸ್ಟೇಷನ್ ಏರಿಯಾ, ಮಹೇಂದ್ರ ನಾಯಕ್ ಹೊಸಪೇಟೆ, ಈರಣ್ಣ ನಾಯಕ್, ರವಿ ನಾಯಕ್ ಮಲಿಯಾಬಾದ್, ರಾಜು ನಾಯಕ್ ಗಂಗಾ ನಿವಾಸ್, ವೀರೇಶ್ ನಾಯಕ್ ಗಾಜಿಗೇರಪೇಟ್, ಜೆಲ್ಲಿ ರಾಮಣ್ಣ ನಾಯಕ್, ಮಹೇಂದ್ರ ನಾಯಕ್, ಸದಾಶಿವ ನಾಯಕ್, ವೆಂಕಟೇಶ್ ನಾಯಕ್ ಬಿಜನಗೇರೆ, ವೀರೇಶ್ ನಾಯಕ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಕಳೆದ 4 ವರ್ಷಗಳಲ್ಲಿ ನಿರೀಕ್ಷಿತ ಕೆಲಸ ಕಾರ್ಯ ಮಾಡದೆ ವಿಫಲವಾಗಿದ್ದು, ವಾರದೊಳಗೆ ಜಿಲ್ಲಾಧ್ಯಕ್ಷರ ರಾಜೀನಾಮೆ ಪಡೆದು ಆಡಳಿತಾಧಿಕಾರಿ ಅಥವಾ ಹಂಗಾಮಿ ಅಧ್ಯಕ್ಷರನ್ನು ಕೇಂದ್ರ ಸಮಿತಿ ನೇಮಕ ಮಾಡಬೇಕೆಂದು ಬೆಳಕು ಟ್ರಸ್ಟ್ ಅಧ್ಯಕ್ಷ ಅಣ್ಣಪ್ಪ ಮೇಟಿಗೌಡ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರುವ ರಂಗಣ್ಣ ಪಾಟೀಲ್ ಅಳ್ಳುಂಡಿಯವರು ಲಿಂಗಸಗೂರು ಸಾಹಿತ್ಯ ಸಮ್ಮೇಳನ ಹೊರತುಪಡಿಸಿದರೆ ಬೇರೆ ಯಾವ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗಿಲ್ಲ. ಪರಿಷತ್ ಬೈಲಾ ನಿಯಮಗಳನ್ನು ಉಲ್ಲಂಘಿಸಿ ತಾಲೂಕು ಅಧ್ಯಕ್ಷರನ್ನು ನೇಮಕ ಮಾಡುವ ಮೂಲಕ ಗೊಂದಲ ಸೃಷ್ಟಿಸಿದ್ದಾರೆ. ಜಿಲ್ಲಾ ಕಾರ್ಯಕಾರಿ ಸಮಿತಿ ಶಿಫಾರಸು ಕಳುಹಿಸುವಾಗ ತಾಲೂಕು ಅಧ್ಯಕ್ಷ ರಾಜೀನಾಮೆ ಪತ್ರ ಕಳುಹಿಸದೇ ಇರುವುದರಿಂದ ಕೇಂದ್ರ ಸಮಿತಿ ಜಿಲ್ಲಾ ಕಾರ್ಯಕಾರಿ ಸಮಿತಿ ಆಯ್ಕೆಯನ್ನು ರದ್ದುಗೊಳಿಸಿದೆ. ದತ್ತಿ ಉಪನ್ಯಾಸ, ಪುಸ್ತಕ ಬಿಡುಗಡೆ ಬಿಟ್ಟರೆ ಸಮ್ಮೇಳನಗಳನ್ನು ನಡೆಸಲು ಸಾಧ್ಯವಾಗಿಲ್ಲ. ಚುನಾವಣೆಯಲ್ಲಿ ಪ್ರತಿ ವರ್ಷ ಜಿಲ್ಲಾ ಸಮ್ಮೇಳನ, ತಾಲೂಕು ಸಮ್ಮೇಳನ ನಡೆಸುವುದಾಗಿ ಹೇಳಿದರು. ಯಾವುದೇ ಕಾರ್ಯಕ್ರಮಗಳು ನಡೆಸಲು ಸಾಧ್ಯವಾಗಿಲ್ಲ. ಗಡಿನಾಡು ಸಮ್ಮೇಳನ ಬೇರೆ ಜಿಲ್ಲೆಯವರು ಬಂದು ಮಂತ್ರಾಲಯದಲ್ಲಿ ಪರಿಷತ್ನಿಂದಲೇ ಮಾಡಿದರು. ಜಿಲ್ಲಾಧ್ಯಕ್ಷರು ಕೇಂದ್ರ ಪರಿಷತ್ ಸಭೆಗೂ ಹಾಜರಾಗದೆ ಸಮಿತಿಯೊಂದಿಗೆ ಸಂಪರ್ಕದಲ್ಲಿಯೇ ಇಲ್ಲದೆ ಇರುವುದರಿಂದ ಜಿಲ್ಲಾ ಸಾಹಿತ್ಯ ಪರಿಷತ್ನಿಂದ ನಡೆಯಬೇಕಾದ ಕಾರ್ಯಕರ್ತರ ಕೈ ತಪ್ಪಲು ಕಾರಣವಾಯಿತು. ಜಿಲ್ಲಾಧ್ಯಕ್ಷ ವೈಫಲ್ಯದಿಂದ ಕನ್ನಡ ಚಟುವಟಿಕೆ ನಡೆಸಲು ಸಾಧ್ಯವಾಗದ ಇರುವುದರಿಂದ ರಾಜೀನಾಮೆ ನೀಡಬೇಕೆಂದರು. ಕನ್ನಡದ ಅಸ್ಮಿತೆಯನ್ನು, ಕನ್ನಡ ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸುವಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಸರ್ಕಾರದ ಅಂಗಸಂಸ್ಥೆಯಾಗಿದ್ದು, ನಮ್ಮೆಲ್ಲ ಸಂಘ ಸಂಸ್ಥೆಗಳಿಗೆ ಒಂದು ದೊಡ್ಡ ಆಲದ ಮರವಾಗಿದೆ. ಅದರ ಕೊಂಬೆಗಳಷ್ಟೇ ನಾವು. ಹಾಗಾಗಿ ಅಂತಹ ಕನ್ನಡ ಸಾಹಿತ್ಯ ಪರಿಷತ್ಗೆ ಇಂದಿನ ದಿನಮಾನಗಳನ್ನು ನೋಡಿದಾಗ, ಪ್ರಚಲಿತ ದಿನಮಾನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಳಜಾಗಗಳು ಇವತ್ತು ಬೀದಿಗೆ ಬರುತ್ತೆ. ಹಾಗಾಗಿ ಎಲ್ಲ ಒಂದ್ ಕಡೆ ಕನ್ನಡಕ್ಕೆ ಧಕ್ಕೆಯನ್ನ ಉಂಟು ಮಾಡ್ತಾ ಇದೆ. ಕನ್ನಡವನ್ನ ಉಳಿಸುವವರೇ ಕನ್ನಡವನ್ನ ಒಂದು ದಾರಿ ತಪ್ಪಿಸುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮಗೆ ತುಂಬಾ ನೋವಾಗ್ತಾ ಇದೆ. ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲೆಯಲ್ಲಿ ಕೂಡ ಯಾವುದೇ ಕಾರ್ಯಗಳನ್ನ ಮಾಡದೆ ನಿಷ್ಕ್ರಿಯಗೊಂಡಿದೆ. ಜಿಲ್ಲಾ ಕಸಾಪ ಅಧ್ಯಕ್ಷ ಸ್ಥಾನಕ್ಕೆ ಏನೀಗ ಅಧ್ಯಕ್ಷತೆಯಲ್ಲಿರತಕ್ಕಂಥ ರಂಗಣ್ಣ ಪಾಟೀಲ್ ಅವರು ಕಳೆದ 4 ವರ್ಷಗಳಿಂದ ಅಧಿಕಾರದಲ್ಲಿದ್ದರೂ ಕೂಡ ಯಾವುದೇ ಕನ್ನಡ ಜಾಗೃತಿ ಮೂಡಿಸುವಂತ ಕಾರ್ಯಗಳಾಗ್ತಾ ಇಲ್ಲ. ಯಾವುದೋ ಒಂದು ನಮ್ಮ ಲಿಂಗಸೂಗೂರಿನಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಬಿಟ್ರೆ ಅವ್ರಿಗೆ ಹೇಳಿಕೊಳ್ಳುವಂತ ಕೆಲಸ ಕೂಡ ಮಾಡಿಲ್ಲ.
ಹಾಗಾಗಿ ತಕ್ಷಣವೇ ಅವರು ರಾಜೀನಾಮೆ ನೀಡಬೇಕು. ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರೆ ರಾಜೀನಾಮೆ ನೀಡಬೇಕು. ಇಲ್ಲದೆ ಹೋದ್ರೆ ಸರ್ಕಾರದ ಅಂಗಸಂಸ್ಥೆಯಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕರ್ನಾಟಕ ಸರ್ಕಾರ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿ ಅವರಿಗೆ ನಾವು ಮನವಿಯನ್ನು ನೀಡ್ತೀವಿ. ಕೂಡಲೇ ಆಡಳಿತಾಧಿಕಾರಿ ಅಥವಾ ಹಂಗಾಮಿ ಅಧ್ಯಕ್ಷರನ್ನ ನೇಮಕ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಕಳೆದ ಒಂದು 22ನೇ ತಾರೀಕು 7 ತಾಲೂಕುಗಳ ಕಸಾಪ ಅಧ್ಯಕ್ಷರನ್ನ ಏಕಾಏಕಿ ನೇಮಕ ಮಾಡ್ತಾರೆ ರಂಗಣ್ಣ ಪಾಟೀಲ್. ಅದೇ ದಿನ ಕಸಾಪದ ರಾಜ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥವರು ಒಂದು ಪತ್ರ ಬರೀತಾರೆ ರಂಗಣ್ಣ ಪಾಟೀಲ್ ಅವರಿಗೆ. ನೀವು ಏಕಾಏಕಿ ತೀರ್ಮಾನ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರ ಅನುಮೋದನೆ ಇಲ್ಲದೆ ನೀವು ಮಾಡಿರುವಂತಹ ಆದೇಶ ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಸಮಿತಿಯ ಹೊಸ ಆಯ್ಕೆಯನ್ನು ರದ್ದುಗೊಳಿಸಿದೆ. ಹಳೆ ಮತ್ತು ಹೊಸ ಅಧ್ಯಕ್ಷರು ಗೊಂದಲಕ್ಕೆ ಸಿಲುಕುವಂತಾಗಿದೆ. ಕೇಂದ್ರ ಸಮಿತಿಗೆ ಪತ್ರ ಬರೆದು ಉತ್ತರ ಬಾರದೆ ಇದ್ದಾಗಲೂ ಸಂಪರ್ಕಿಸುವ ಗೋಜಿಗೆ ಜಿಲ್ಲಾ ಸಮಿತಿ ಮುಂದಾಗಿಲ್ಲ. ಜಿಲ್ಲಾಧ್ಯಕ್ಷರು ಅನಾರೋಗ್ಯ ಪೀಡಿತರಾದಾಗಲೂ ಜಿಲ್ಲಾ ಸಮಿತಿ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಕನ್ನಡ ಚಟುವಟಿಕೆ ನಿಷ್ಕ್ರಿಯೆಯಾಗಲು ಜಿಲ್ಲಾ ಸಮಿತಿಯು ಕಾರಣವಾಗಿದೆ. ಕೇಂದ್ರ ಸಮಿತಿ ಜಿಲ್ಲಾ ಚಟುವಟಿಕೆಯನ್ನು ಸಹ ಗಮನಿಸಿಲ್ಲ. ಸಿಂಧನೂರು ತಾಲೂಕು ಅಧ್ಯಕ್ಷರು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಗೊಂದಲಕ್ಕೆ ಜಿಲ್ಲಾಧ್ಯಕ್ಷರೇ ಕಾರಣವಾಗಿದ್ದು ಕೂಡಲೇ ರಾಜೀನಾಮೆ ನೀಡಬೇಕು. ಈ ಕುರಿತು ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರಿಗೆ ದೂರು ನೀಡಲಾಗುತ್ತದೆ ಎಂದರು. ಆದೇಶವನ್ನು ರದ್ದುಪಡಿಸಲಾಗಿದೆ. ಈಗ ಮತ್ತೆ ಪಂಪಯ್ಯ ಸ್ವಾಮಿ ಅವರಿಗೆ ತಾಲೂಕು ಅಧ್ಯಕ್ಷ ಸ್ಥಾನ ನೀಡಬೇಕು. ಅವರು ಹಾಗೆ ಮುಂದುವರಿದರೆ ಹೊಸಬರಿಗೆ ಇಲ್ಲ ಅಂತ ಹೇಳಿ. ಆದ್ರೆ 7 ಜಿಲ್ಲೆಯ ತಾಲೂಕು ಅಧ್ಯಕ್ಷರುಗಳು ಯಾವ ರೀತಿ ಗೊಂದಲದಲ್ಲಿದ್ದಾರೆ ಅಂದ್ರೆ ನಾವು ರಾಜ್ಯದವ್ರ ಮಾತು ಕೇಳಬೇಕಾ ಅಥವಾ ಜಿಲ್ಲೆ ಅಧ್ಯಕ್ಷನ ಮಾತು ಕೇಳಬೇಕಾ? ಈಗ ನಾವೇ ಪತ್ರಿಕೆಯವರಾಗಿ ಪತ್ರಿಕೆಯಲ್ಲಿ ಕೂಡ ಎಲ್ಲ ಪತ್ರಿಕೆಗಳಲ್ಲಿ ಬಂತು ತಾಲೂಕು ಅಧ್ಯಕ್ಷರುಗಳಾಗಿದ್ದಾರೆ ಅಂತ. ಈಗ ಆಗಿದ್ದವರಿಗೆ ಏನು ಗೊತ್ತಿಲ್ಲ. ಅದು ಆದೇಶ ಬಂತು, ನಾವು ಹಾಕೊಂಡಿದೀವಿ, ತಾಲೂಕು ಅಧ್ಯಕ್ಷರಾಗಿದ್ದೀವಿ. ಆದ್ರೆ ಒಳಗಿನ ಆದೇಶಗಳು ಮುಚ್ಚುಮರೆ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಹಳೆ ಈಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷರಿಗೂ ಹಾಗೂ ಈಗ ಬರ್ತಕ್ಕಂಥ ತಾಲೂಕು ಅಧ್ಯಕ್ಷರಿಗೂ ಕೂಡ ಮುಜುಗರ ಸಂಗತಿ ಆಗಿದೆ. ಯಾಕ ಮುಜುಗರ ಅಂತಂದ್ರೆ ಈ ಪದಗ್ರಹಣ ಮಾಡು ಅಂತ ಹೇಳ್ಬಿಟ್ಟು ಜಿಲ್ಲಾಧ್ಯಕ್ಷರು ಫೋರ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಆದೇಶದ ಪ್ರಕಾರ ನೋಡಿದ್ರೆ ಪದಗ್ರಹಣ ಬರಂಗಿಲ್ಲ. ಆತರ ಬೈಲಾ ಹೇಳ್ತದೆ, ನಿಮ್ ಕೈಯಲ್ಲಿ ಕೊಟ್ಟಿದ್ದೀನಿ. ಬೈಲಾ ಪ್ರಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೈಲಾ ಪ್ರಕಾರ ಜಿಲ್ಲಾ ಕಾರ್ಯಕಾರಿ ಸಮಿತಿಯಲ್ಲಿ ಅಧ್ಯಕ್ಷರನ್ನ ನೇಮಕ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ಬೇಕು, ಹೇಳಿನ ಆದೇಶ ಕಳಿಸ್ಬೇಕು. ಆದ್ರೆ ಈ ಬಗ್ಗೆ ನಾನು ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಮಾಡಿದ್ರೆ ಮಾತಾಡಕ್ಕಾಗಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಕ್ಲಿಯರ್ ಆಗಿ ಪ್ರಸ್ತಾಪಿತ ತಿದ್ದುಪಡಿಯಲ್ಲಿ ಮಾರ್ಚ್ 2022ರಲ್ಲಿ ಬರ್ತಕ್ಕಂಥದ್ದು ಬೈಲಾ ಕಾಪಿ ನನಗೆ ಆಗಿದ್ದು. ಅದರಲ್ಲಿ ಕ್ಲಿಯರ್ ಆಗಿ ಗೊತ್ತಿದೆ, ಜಿಲ್ಲಾಧ್ಯಕ್ಷರಿಗೂ ಗೊತ್ತಿದೆ, ಎಲ್ಲ ತಾಲೂಕು ಅಧ್ಯಕ್ಷರುಗಳಿಗೂ ಗೊತ್ತಿದೆ, ಅನುಮೋದನೆಯನ್ನ ತೆಗೆದುಕೊಳ್ಳದೆ ಯಾವುದೇ ಪದಾಧಿಕಾರಿಗಳನ್ನು ನೇಮಿಸುವಂತಹ ಜವಾಬ್ದಾರಿ ಜಿಲ್ಲಾಧ್ಯಕ್ಷರಿಗಿಲ್ಲ. ಆದರೆ ಅದು ಅನುಮೋದನೆ ಪಡೆದುಕೊಳ್ಳುವ ಮುಂಚೆನೇ ಇವರು ಏಕಾಏಕಿ ಆದೇಶವನ್ನು ಹೊರಡಿಸ್ತಾರೆ ಜಿಲ್ಲಾಧ್ಯಕ್ಷರು. ಹಾಗಾದ್ರೆ ಬೈಲಾ ಬಗ್ಗೆ ಜಿಲ್ಲಾಧ್ಯಕ್ಷರಿಗೆ ಗೊತ್ತಿಲ್ಲ. ಇಂತಹ ಎಲ್ಲ ನಡೆಗಳಿಂದಾಗಿ ಇವತ್ತು ಏನ್ ಮಾತಾಡ್ಕೊಂತ ಇದ್ದಾರೆ ರಾಜಕೀಯ ವ್ಯಕ್ತಿಗಳು, ಕನ್ನಡದ ಅಸ್ಮಿತೆಯನ್ನು ಉಳಿಸುವಂತರು, ಕನ್ನಡದ ಮಾಡಕ್ ಹೋಗಿ ಇಲ್ಲಿ ರಾಜಕೀಯದ ಆಟ ಆಡ್ತಾ ಇದ್ದಾರಲ್ಲ, ನನಗೆ ಬೇಕು ಹುದ್ದೆ ಅನ್ನುವಂತ ರೀತಿಯಲ್ಲಿ ಎಳೆದಾಡ್ಕೊಂತ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಕಲಾ ಸಂಕುಲ ಸಂಸ್ಥೆಯ ಸಂಸ್ಥಾಪಕ ಮಾರುತಿ ಬೆಳಗೇರ್, ಹಂಪು ಪಾಟೀಲ್ ಇದ್ದರು. ಈಗ ಜಾಹೀರಾತು. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗ್ ಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. 16ನೇ ವರ್ಷದ ಶರಣ್ಣ ನವರಾತ್ರಿ ಮಹೋತ್ಸವ ದಿನಾಂಕ 22/9/2025ರಂದು ಸೋಮವಾರ 1/10/2025 ಆಯುಧ ಪೂಜೆ ದಿವಸ ಗಣಹೋಮ, ರುದ್ರಹೋಮ, ಅನ್ನದಾಸೋಹ ಇರುತ್ತದೆ. ತನು ಮನ ಧನವೆಂಬ ತ್ರಿಕರ್ಣ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ.
ಶ್ರೀ ಮಾತಾ ತುಳಜಾ ಭವಾನಿ ದೇವಸ್ಥಾನ, ಬೋಳ್ಮಾಂದೊಡ್ಡಿ ರಸ್ತೆ, ರಾಯಚೂರು. ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಕೋರುವವರು ಸಾಗರ್ ಪಾಟೀಲ್. ಪರಿಶಿಷ್ಟ ಪಂಗಡಗಳ ಸರ್ಕಾರಿ ನೌಕರರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ನೂತನವಾಗಿ ಹುದ್ದೆಗೆ ಸೇರಿದ ಬಡ್ತಿ ಹೊಂದಿದ ವಿವಿಧ ಪ್ರಶಸ್ತಿಗಳಿಗೆ ಭಾಜನರಾದ ಸಮುದಾಯ ಜನರಿಗೆ ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮ ಸೆಪ್ಟೆಂಬರ್ 27ರಂದು ನಗರದ ಪಂಡಿತ ಸಿದ್ದರಾಮ ಜಂಬರದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಗಿರಿಯಪ್ಪ ದಿನ್ನಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಡಾಕ್ಟರ್ ಪ್ರಸನ್ನಾನಂದಪುರಿ ಸ್ವಾಮೀಜಿ, ಗೋಲಪಲ್ಲಿ ವಾಲ್ಮೀಕಿ ಆಶ್ರಮದ ಶ್ರೀ ವರದಾನೇಶ್ವರ ಸ್ವಾಮೀಜಿ, ಮದರಕಲ್ಲಿ ರಾಜರಾಜೇಶ್ವರಿ ಆಶ್ರಮದ ನಾಮದೇವಗೌಡರು, ಗಾರವದಿನ್ನಿ ಶಿವಾನಂದ ಮಠದ ಶ್ರೀ ಮೌನೇಶ್ವರ ಮಹಾರಾಜರು ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮವನ್ನು ಸಂಸದ ಜಿ. ಕುಮಾರ್ ನಾಯ್ಕ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ವಹಿಸಿಕೊಳ್ಳಲಿದ್ದಾರೆ. ಉಪನ್ಯಾಸವನ್ನು ಬೀದರ್ನ ಹುಲಸೂರಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಮಾರುತಿ ಕುಮಾರ್ ನೀಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾನವಿ ಶಾಸಕ ಹಂಪಯ್ಯ ನಾಯಕ್, ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ, ಜಿ. ಕರಿಯಮ್ಮ ನಾಯಕ್, ಮಾಜಿ ಸಂಸದ ರಾಜ ಅಮರೇಶ್ವರ ನಾಯಕ್, ಬಿ.ವಿ. ನಾಯಕ್, ಮಾಜಿ ಶಾಸಕರುಗಳಾದ ಗಂಗಾಧರ್ ನಾಯಕ್, ಪ್ರತಾಪಗೌಡ, ರಾಜ ವೆಂಕಟಪ್ಪ ನಾಯಕ್, ರವಿ ಪಾಟೀಲ್ ಭಾಗವಹಿಸಲಿದ್ದಾರೆ. ನೌಕರರು, ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಹಾಗೆ ಸಮಾಜದ ಒಂದು ವಿಶೇಷ ಸಾಧಕರಿಗೆ ಒಂದು ಗೌರವ ಸನ್ಮಾನ ಕಾರ್ಯಕ್ರಮವನ್ನು, ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿವೃತ್ತ ಅಧಿಕಾರಿಗಳು ಮತ್ತು ನೌಕರರಿಗೆ ಒಂದು ಗೌರವವನ್ನು ಸಲ್ಲಿಸುವುದು, ಹಾಗೆ ನೂತನವಾಗಿ ಸರ್ಕಾರಿ ಸೇವೆಗೆ ನೇಮಕಗೊಂಡಂತಹ ನೌಕರರಿಗೆ, ಅಧಿಕಾರಿಗಳಿಗೆ, ಹಾಗೆ ಬಡ್ತಿ ಹೊಂದಿದಂತಹ ಅಧಿಕಾರಿಗಳು, ನೌಕರರಿಗೆ, ಹಾಗೆ ಈ ವರ್ಷ ಅನೇಕ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಸಮಾಜದ ನೌಕರರಿಗೆ, ಹಾಗೆ ನಮ್ಮ ಸಮಾಜದ PhD ಅವಾರ್ಡ್ ಆಗಿರ್ತಕ್ಕಂಥ ಡಾಕ್ಟರೇಟ್ ಪಡೆದಂತ ಒಂದು ವಿದ್ಯಾರ್ಥಿಗಳಿಗೆ, ಜೊತೆಗೆ ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ನೌಕರ ಸಂಘದ ನಿರ್ದೇಶಕರುಗಳೇನಾದರೆ ಭಾರತೀಯ ಚುನಾವಣೆಗೆ ಗೆದ್ದಂತ ನಿರ್ದೇಶಕರಿಗೆ ಮತ್ತು ಪದಾಧಿಕಾರಿಗಳಿಗೆ ಅವರೆಲ್ಲರಿಗೆ ಸನ್ಮಾನವನ್ನ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜನಹಳ್ಳಿಯ ಮಾಜಿ ವಾಲ್ಮೀಕಿ ಗುರುಪೀಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು ರಾಜನಹಳ್ಳಿ ಅವರು ಈ ಒಂದು ನಿರ್ದೇಶನವನ್ನು ನಡೆಸಿದ್ದಾರೆ. ಹಾಗೆ ಗೊಲ್ಲಪಲ್ಲಿ ಆಶ್ರಮದ, ಲಿಂಗಸೂರು ತಾಲೂಕಿನ ಗೊಲ್ಲಪಲ್ಲಿ ಆಶ್ರಮದ ವರದಾನೇಶ್ವರ ಸ್ವಾಮೀಜಿಯವರು ಸಹಿತ ಈ ಒಂದು ನಿರ್ದೇಶನವನ್ನು ವಹಿಸಿದ್ದಾರೆ. ಹಾಗೆ ಮದರ್ಕಲ್ಲಿನ ರಾಜರಾಜೇಶ್ವರಿ ಆಶ್ರಮದ ಪೀಠಾಧಿಪತಿಗಳಾದಂತಹ ನಾಮದೇವಗೌಡರು ಸಹಿತ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಸಂಸದರಾಗಿರ್ತಕ್ಕಂಥ ಜಿ. ಕುಮಾರ್ ನಾಯ್ಕ್ ಸರ್ ಅವರು ಒಂದು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಹಾಗೆ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಬಸನಗೌಡ ದದ್ದಲ್, ಸನ್ಮಾನ್ಯ ಶಾಸಕರು ರಾಯಚೂರು ಗ್ರಾಮಾಂತರ ಹಾಗೂ ಅಧ್ಯಕ್ಷರು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮ ಬೆಂಗಳೂರು. ಹಾಗೆಯೇ ಈ ಕಾರ್ಯಕ್ರಮದ ಉಪನ್ಯಾಸವನ್ನ ಮಾರುತಿ ಕುಮಾರ್ ಅಂತೇಳಿ ಮಾರುತಿ ಕುಮಾರ್ ಅವರು ಸಹ ಪ್ರಾಧ್ಯಾಪಕರು ಹುರ್ಸೂರು ಬೀದರ್ ಜಿಲ್ಲೆಯವರು. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಯಚೂರು ಜಿಲ್ಲೆಯ ಶಾಸಕರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಹಂಪಯ್ಯ ಸಾವ್ಕಾರ್ ಮಾನ್ಯ ಶಾಸಕರು, ಹಾಗೆ ಬಸನಗೌಡ ತುರ್ವಿಹಾಳ ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು ಗ್ರಾಮೋದ್ಯೋಗ ಮಂಡಳಿ ಬೆಂಗಳೂರು. ಹಾಗೆ ಈ ಸಂದರ್ಭದಲ್ಲಿ ಶಿವರಾಜ್ ನಾಯಕ್ ಮೇಟಿಗೌಡ, ಮಲ್ಲಿಕಾರ್ಜುನ್ ನಾಯಕ್, ಮಹೇಂದ್ರ ನಾಯಕ್, ಹನುಮಂತಪ್ಪ, ಪ್ರಬುದ್ಧ ರಾಯ್ ಸೇರಿದಂತೆ ಇನ್ನೂ ಅನೇಕರು ಇದ್ದರು. ಮಹಿಳೆಯನ್ನು ಒಟ್ಟುಗೂಡಿಸುವ ಕೆಲಸ ಆಗಬೇಕಿದೆ. ಪಕ್ಷವನ್ನು ಬಿಟ್ಟುಕೊಡದೆ ನಮ್ಮಲ್ಲಿ ಇರುವ ವೈಮನಸ್ಸನ್ನು ಬಿಟ್ಟು ಪಕ್ಷವನ್ನು ಬಲಪಡಿಸಲು ಮಹಿಳೆಯರು ಒಂದಾಗಬೇಕೆಂದು ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಉಸ್ತುವಾರಿ ಜೀನಾ ತುಜಾರ್ ಹೇಳಿದರು. ಗುರುವಾರ ನಗರದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಇಲ್ಲಿನ ಮಹಿಳಾ ಕಾಂಗ್ರೆಸ್ ಬಲಪಡಿಸಲು, ಮಹಿಳೆಯರಲ್ಲಿ ಇರುವ ಸಮಸ್ಯೆಗಳನ್ನು ಹೋಗಲಾಡಿಸಲು ಮಹಿಳೆಯರಲ್ಲಿ ಶಕ್ತಿ ತುಂಬಲು ಪ್ರಯತ್ನಿಸಲಾಗುತ್ತದೆ. ಕಾಂಗ್ರೆಸ್ ರಾಜ್ಯ ಸರ್ಕಾರವು ಮಹಿಳೆಯರಿಗಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಶಕ್ತಿ, ಗೃಹಲಕ್ಷ್ಮಿ ಸೇರಿದಂತೆ ಇನ್ನಿತರ ಯೋಜನೆಗಳು ಮಹಿಳೆಯರಿಗೆ ತುಂಬಾ ಅನುಕೂಲವಾಗಿವೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಿಳಿಸುವ, ಅದರಲ್ಲೂ ಮಹಿಳೆಯರಿಗೆ ತಿಳಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಎಂದರು. ಗ್ಯಾರಂಟಿ ಯೋಜನೆಗಳ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ವಾರ್ಡ್ವಾರು ಸಭೆಗಳನ್ನು, ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸಲಾಗುತ್ತದೆ ಎಂದು ತಿಳಿಸಿದರು. ಆದ್ದರಿಂದ ನಾನು ಇಂದು ರಾಯಚೂರು ಜಿಲ್ಲೆಗೆ ಆಗಮಿಸಿದ್ದೇನೆ. ಇಲ್ಲಿನ ಮಹಿಳಾ ಕಾಂಗ್ರೆಸ್ನ ಬಗ್ಗೆ, ಮಹಿಳಾ ಕಾಂಗ್ರೆಸ್ಸನ್ನು ಬಲಪಡಿಸುವ ಬಗ್ಗೆ, ಮಹಿಳೆಯರ ಸಬಲೀಕರಣದ ಬಗ್ಗೆ
ಮತ್ತು ಮಹಿಳೆಯರನ್ನು ಅವರಲ್ಲಿರುವಂತಹ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನೆಲ್ಲ ಹೋಗಲಾಡಿಸಿ ಮಹಿಳೆಯರನ್ನು ಇನ್ನಷ್ಟು ಶಕ್ತಿಯುತವಾಗಿ ಮಾಡಲು, ಅದು ಅಲ್ಲದೆ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಮಹಿಳೆಯರಿಗೆ ಎಷ್ಟೆಲ್ಲ ಸೌಲಭ್ಯಗಳಾಗಲಿ ಮಹಿಳೆಯರನ್ನು ಯಾವ ರೀತಿ ಬಲಪಡಿಸಲಿಕ್ಕೆ ಅಂತ ಕೊಟ್ಟಂತಹ ಪಕ್ಷ ಅಂತ ಹೇಳಿದರೆ ನಮ್ಮ ಕಾಂಗ್ರೆಸ್ ಪಕ್ಷ. ಅದು ಅಲ್ಲದೆ ಹಲವಾರು ಗ್ಯಾರಂಟಿ ಯೋಜನೆಗಳಾಗಲಿ 5 ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಕೂಡ ನಮ್ಮ ಮಹಿಳೆಯರಿಗೆ ಬೇಕಾದಂತಹ ಗೃಹಜ್ಯೋತಿ ಆಗಿರಲಿ, ಗೃಹ ಭಾಗ್ಯ, ಅದು ಮತ್ತು ಗೃಹಲಕ್ಷ್ಮಿ, ಹಾಗೆ ಯುವ ನಿಧಿ ಎಲ್ಲ ಗ್ಯಾರಂಟಿ, ಬಸ್ 500 ಕೋಟಿ ಜನರು ಪ್ರಯಾಣ ಮಾಡಿದಂತಹ ಯೋಜನೆಯನ್ನು ಕೊಟ್ಟಂತಹ ಸರ್ಕಾರ ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ. ಆದ್ದರಿಂದ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಇನ್ನು ಮುಂದೆ ಬರುವ ಚುನಾವಣೆಯಲ್ಲಿ ಆಗಲಿ ಇನ್ನಷ್ಟು ಮುಂದೆ ತರುವಂತಹ ನಿಟ್ಟಿನಲ್ಲಿ ಮಹಿಳೆಯರನ್ನು ಇಲ್ಲಿ ರಾಯಚೂರು ಜಿಲ್ಲಾ ಕಾಂಗ್ರೆಸ್ನ ಮಹಿಳೆಯರನ್ನು ಇನ್ನಷ್ಟು ಬಲಪಡಿಸಿ ಕಾಂಗ್ರೆಸ್ಸನ್ನು ಇನ್ನಷ್ಟು ನಾವು ಮಹಿಳೆಯರೆಲ್ಲರೂ ಸೇರಿ ಒಟ್ಟಾಗಿ ನಮ್ಮಲ್ಲಿ ಏನೇ ಇದ್ದರೂ ಸಮಸ್ಯೆಗಳಿದ್ದರೂ ಅದನ್ನು ಬಗೆಹರಿಸಿಕೊಳ್ಳಲು ಹಾಗೂ ಮಹಿಳೆಯರನ್ನು ಒಟ್ಟು ಸೇರಿಸಿ ನಮ್ಮ ಪಕ್ಷವನ್ನು ನಾವು ಪಕ್ಷ ಸಂಘಟನೆ ಮಾಡಲು ನಾನು ಬಣಗಳೆಂಬುದು ಸಹಜ, ಎಲ್ಲ ಕಡೆಗಳಲ್ಲಿ ಇರುತ್ತವೆ. ಆದರೆ ನಮ್ಮ ಹಿರಿಯರು ಕಟ್ಟಿದ ಕಾಂಗ್ರೆಸ್ ಪಕ್ಷಕ್ಕಾಗಿ ಎಲ್ಲರನ್ನೂ ಒಟ್ಟುಗೂಡಿಸಿ ಪಕ್ಷವನ್ನು ಮುಂದೆ ತರುವ ಕೆಲಸ ಮಾಡಲಾಗುತ್ತಿದೆ. ಪಕ್ಷದ ಅಭಿವೃದ್ಧಿ ಮತ್ತು ಪಕ್ಷವನ್ನು ಗಟ್ಟಿಗೊಳಿಸಲು ನಮ್ಮಲ್ಲಿರುವ ವೈಮನಸ್ಸನ್ನು ಮನೆಯಲ್ಲಿಯೇ ಬಿಟ್ಟು ಪಕ್ಷ ಸಂಘಟನೆಯಲ್ಲಿ ಎಲ್ಲರೂ ಒಂದಾಗಬೇಕೆಂಬ ಅಂಶವನ್ನು ಮಹಿಳೆಯರಲ್ಲಿ ಮನದಟ್ಟು ಮಾಡಬೇಕೆಂಬ ಉದ್ದೇಶದಿಂದಲೇ ಜಿಲ್ಲೆಗೆ ಭೇಟಿ ನೀಡಿರುವೆ ಎಂದು ತಿಳಿಸಿದರು. ಜಿಲ್ಲೆಗೆ ಭೇಟಿ ನೀಡಿ ಇಲ್ಲಿರುವ ಮಹಿಳಾ ಕಾಂಗ್ರೆಸ್ನ ಪದಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ನಂತರ ಇಲ್ಲಿರುವ ಸಮಸ್ಯೆಗಳು, ಬ್ಲಾಕ್ಗಳಲ್ಲಿರುವ ತೊಂದರೆಗಳು ಮತ್ತು ಇಲ್ಲಿನ ಕಾಂಗ್ರೆಸ್ ಮಹಿಳಾ ಘಟಕದ ಸ್ಥಿತಿಯ ಬಗ್ಗೆ ರಾಜ್ಯಾಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರಿಗೆ ವರದಿಯನ್ನು ಒಪ್ಪಿಸಲಾಗುತ್ತದೆ ಎಂದು ತಿಳಿಸಿದರು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆಗೆ ಸಂಬಂಧಿಸಿದಂತೆ ವಾರ್ಡ್ ನಂಬರ್ 26ರಲ್ಲಿ ನಡೆದ ಸಭೆಯಲ್ಲಿ ಗೊಂದಲಗಳಾಗಿವೆ. ಶಿಷ್ಟಾಚಾರದಂತೆ ವೇದಿಕೆಯಲ್ಲಿ ಉಪಸ್ಥಿತಿಗೊಳಿಸಲಾಗಿತ್ತು. ಇದು ಸರ್ಕಾರದ ಯೋಜನೆಗೆ ಸಂಬಂಧಿಸಿದ ಕಾರ್ಯಕ್ರಮವಾಗಿದ್ದರಿಂದ ಇಲ್ಲಿ ಪಕ್ಷದ ಪದಾಧಿಕಾರಿಗಳಾಗಲಿ ಪಕ್ಷದ ಇತರರನ್ನು ಕೂರಿಸಲು ಆಗುವುದಿಲ್ಲ. ಆದರೆ ಮುಂದೆ ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸಭೆ ನಡೆಸಿ ಗ್ಯಾರಂಟಿ ಯೋಜನೆಗಳ ಜಾಗೃತಿ ಸಭೆ ಮಾಡಿದಾಗ ಎಲ್ಲರನ್ನೂ ಪರಿಗಣಿಸಲಾಗುತ್ತದೆ ಎಂದರು. ಸರ್, ಬಣಗಳು ಅಂದರೆ ಅದು ಸಹಜ, ಅದೆಲ್ಲಿ ಕೂಡ ಬಣಗಳಂತೆ ನಮ್ಮ 5 ಬೆರಳುಗಳು ಒಂದೇ ಥರ ಇದೆಯಾ? ಇಲ್ಲ. ಈ ಬೆರಳು ನೋಡಿ ಎಷ್ಟು ಡಿಫ್ರೆನ್ಸ್ ಇದ್ದಾವೆ ಅಂತ ಇರ್ತವೆ. ಆದರೆ ನಾನು ಇಲ್ಲಿಗೆ ಬಂದ ನಂತರ ನಾವೇನು ಮಾಡಬೇಕು ಅಂತೇಳಿ ಮಹಿಳೆಯರನ್ನು ನಾವು ಒಟ್ಟುಗೂಡಿಸುವಂಥ ಕೆಲಸ ಮಾಡಬೇಕು. ಯಾಕೆಂದರೆ ಇವರಿಗೆ ನನ್ನ ಹತ್ರ ಆಗಲ್ಲ, ನನಗೆ ಇವ್ರ ಹತ್ರ ಆಗಲ್ಲ, ಸಹಜ ಇರುತ್ತೆ. ಅದು ಏನೇ ಇದ್ರು ನಮ್ಮ ಪಕ್ಷಕ್ಕೋಸ್ಕರ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಅಂದರೆ ನಮ್ಮ ಹಿರಿಯರು ನಮ್ಮ ಪಕ್ಷವನ್ನು ಕಟ್ಟಿದ್ದಾರೆ, ನಾವು ಅದನ್ನು ಬಿಟ್ಟು ಕೊಡುವ ಚಾನ್ಸೇ ಇಲ್ಲ. ನಮಗೆ ಪಕ್ಷ ಮುಖ್ಯ. ಪಕ್ಷಕ್ಕೋಸ್ಕರ ನಮ್ಮಲ್ಲಿದ್ದ ವೈಮನಸ್ಸನ್ನು ನಮ್ಮ ಮನೆಯ ಗೇಟಲ್ಲಿಯೇ ಬಿಟ್ಟು ನಾವು ಪಕ್ಷಕ್ಕೆ ಅಂತ ಬರುವಾಗ ನಾವು ಪ್ರೀತಿಯಿಂದ ಬಂದು ನಮ್ಮ ಪಕ್ಷವನ್ನು ಬೆಳೆಸುವಂಥ ಕೆಲಸವನ್ನು ಇಲ್ಲಿ ಮಾಡುವಂಥ ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಅಂತಲೇ ಬಂದಿದ್ದೇನೆ. ಇನ್ನಷ್ಟು ಇಲ್ಲಿ ಏನೇ ಇದ್ದರೂ ಅದನ್ನು ಬಲಿಷ್ಠಗೊಳಿಸುವಂಥ ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತೇನೆ ಅಂತ ಹೇಳ್ತೇನೆ. ನೋಡಿ ಸರ್, ನಾನು ಇಂದು ಮೊದಲನೇದಾಗಿ ರಾಯಚೂರು ಜಿಲ್ಲೆಗೆ ಬಂದಿದ್ದೇನೆ. ಇಲ್ಲಿಯ ವಿಚಾರಗಳು ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ಇವಾಗ ಬಂದ ತಕ್ಷಣ ನಾನು ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ನಮ್ಮ ಅಧ್ಯಕ್ಷರಿಗೆ ನಾನು ವಿಷಯವನ್ನು ತಿಳಿಸಿ ಅವರ ಮುಖಾಂತರ ನಾನು ಇಲ್ಲಿಗೆ ಬಂದಿದ್ದೇನೆ. ಇವತ್ತು ಇಲ್ಲಿ ಸಿಕ್ಕಿದ ಮಾಹಿತಿಯನ್ನು ನಾನು ತೆಗೆದು ನಮ್ಮ ರಾಜ್ಯಾಧ್ಯಕ್ಷರಾದ ಸೌಮ್ಯ ರೆಡ್ಡಿ ಮೇಡಮ್ನವರಿಗೆ ನಾನು ರಿಪೋರ್ಟನ್ನು ಕೊಡಲಿಕ್ಕಿದೆ. ಇಲ್ಲಿ ಯಾವ ರೀತಿ ಚರ್ಚೆ ಆಯಿತು, ಇಲ್ಲಿ ಏನು ಪ್ರಾಬ್ಲಮ್ ಇದೆ, ಯಾವ ಬ್ಲಾಕಿಂದ ಏನೆಲ್ಲ ಸಮಸ್ಯೆಗಳಿದೆ ಅಂತ ನಾನು ರಿಪೋರ್ಟ್ ಮಾಡಿಬಿಟ್ಟು ಇಲ್ಲಿಗೆ ಯಾವ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು ಅದನ್ನು ನಾನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಮಾಡಿ ನಮ್ಮ ಪಕ್ಷ ಸಂಘಟನೆಯನ್ನು ಈ ರಾಯಚೂರು ಜಿಲ್ಲೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಸಂದರ್ಭದಲ್ಲಿ ನಗರ ಬ್ಲಾಕ್ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ನಿರ್ಮಲಾ ಬೆಣ್ಣೆ, ಪ್ರತಿಭಾ ರೆಡ್ಡಿ, ಗಾಯತ್ರಿ ಸೇರಿದಂತೆ ಅನೇಕರು ಇದ್ದರು. ಬೆಳಗಿನ ಅವಧಿಯಲ್ಲಿ ಮಹಿಳಾ ಅಧ್ಯಕ್ಷೆ ನಿರ್ಮಲಾ ಬೆಣ್ಣೆ ಹಾಗೂ ಶ್ರೀದೇವಿ ನಾಯಕ್ ಮಧ್ಯೆ ವಾಗ್ವಾದ ನಡೆಯಿತು ಎಂದು ಹೇಳಲಾಗಿದೆ. ಜೂಜಾಟದಲ್ಲಿ ಅಳಿಸುತ್ತಿದ್ದ ಸ್ಥಳದ ಮೇಲೆ ಪೊಲೀಸರು ದಾಳಿ ಮಾಡಿ ಬಸವರಾಜ್ ಎಂಬಾತನನ್ನು ಬಂಧಿಸಿದ ಘಟನೆ ದೇವದುರ್ಗ ಪಟ್ಟಣದಲ್ಲಿ ನಡೆದಿದೆ. ಸೆಪ್ಟೆಂಬರ್ 24ರಂದು ದೇವದುರ್ಗ ಪಟ್ಟಣದ ಬಸವ ವೃತ್ತದ ಸಾರ್ವಜನಿಕ ಸ್ಥಳದಲ್ಲಿ ತಳವಾರದೊಡ್ಡಿ ಮೂಲದ 26 ವರ್ಷದ ಬಸವರಾಜ್ ಎಂಬಾತ 1 ರೂಪಾಯಿಗೆ 80,000 ರೂಪಾಯಿ ಕೊಡುವುದು ಎಂದು ಕೂಗಿ ಮಟಕ ಚೀಟಿ ಬರೆದು ಜನರಿಂದ ಹಣ ಸಂಗ್ರಹಿಸುತ್ತಿದ್ದಾಗ ಪಿಐಎಸ್ ಮಂಜುನಾಥ್ ಅವರು ತಮ್ಮ ಸಿಬ್ಬಂದಿಗಳೊಂದಿಗೆ ದಾಳಿ ನಡೆಸಿದ್ದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಅವರ ನಿರ್ದೇಶನದ ಮೇರೆಗೆ
ಪಂಚರ ಸಮ್ಮುಖದಲ್ಲಿ ನಡೆದ ದಾಳಿಯಲ್ಲಿ ಆರೋಪಿ ಬಸವರಾಜನಿಂದ 1,240 ರೂಪಾಯಿ ನಗದು, ಮಟಕ ಚೀಟಿ ಹಾಗೂ ಒಂದು ಬಾಲ್ ಪೆನ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಬಳಿಕ ಆರೋಪಿಯನ್ನು ಠಾಣೆಗೆ ಕರೆತಂದು ಪ್ರಕರಣ ದಾಖಲಿಸಲಾಗಿದೆ. ಈ ಸಂಬಂಧ ಮಾನ್ಯ ನ್ಯಾಯಾಲಯದಿಂದ ಸಂಜೆ 5:30ಕ್ಕೆ ಪರವಾನಗಿ ಬಂದ ಹಿನ್ನೆಲೆಯಲ್ಲಿ ಅಧಿಕೃತವಾಗಿ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿರುವುದಾಗಿ ದೇವದುರ್ಗ ಠಾಣೆಯ ಸಿಎಚ್ಸಿ ನರಸಣ್ಣ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರಸಭೆ ಆಡಳಿತ ಅವಧಿ ಅಪೂರ್ಣ ಪ್ರಶ್ನಿಸಿ ಹೈಕೋರ್ಟ್ ಮೊರೆ, ಚುನಾವಣೆ ಪ್ರಕ್ರಿಯೆಯ ಮಧ್ಯಂತರ ತಡೆಯಾಜ್ಞೆ. ಪರಿಶಿಷ್ಟ ಪಂಗಡದ ಮೀಸಲು ದುರ್ಬಳಕೆ, ನಕಲಿ ಜಾತಿ ಪ್ರಮಾಣ ಪತ್ರ ಬರೆದು ವಂಚಿಸಿರುವ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ನಾಯಕ್ ಸಮಾಜ್ ಪ್ರತಿಭಟನೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಆಡಳಿತ ವೈಫಲ್ಯ, ರಾಜೀನಾಮೆಗೆ ಅಣ್ಣಪ್ಪ ಮೇಟಿಗೌಡ ಒತ್ತಾಯ. ಪರಿಶಿಷ್ಟ ಪಂಗಡ ಸರ್ಕಾರಿ ನೌಕರರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ, ಸನ್ಮಾನ. ಗಿರಿಯಪ್ಪ ದಿನ್ನಿ. ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಭಿನ್ನಾಭಿಪ್ರಾಯ ಮರೆತು ಕೆಲಸ ಮಾಡಿ, ಜೀನಾ ತಜಾರ್. ಜೂಜಾಟದಲ್ಲಿ ಆಲಿಸುತ್ತಿದ್ದ ಸ್ಥಳದ ಮೇಲೆ ಪೊಲೀಸರು ದಾಳಿ ಮಾಡಿ ಬಸವರಾಜ್ ಎಂಬಾತನನ್ನು ಬಂಧಿಸಿದ ಘಟನೆ ದೇವದುರ್ಗ ಪಟ್ಟಣದಲ್ಲಿ ನಡೆದಿದೆ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.